Dear friends, it's wonderful to meet you today. ಪ್ರಿಯ ಸ್ನೇಹಿತರೆ, ನಿಮ್ಮನ್ನು ಇಂದು ಭೇಟಿಯಾಗುವುದು ಅದ್ಭುತವಾಗಿದೆ. We are the family of God waiting to listen to the head of our family. ನಾವು ದೇವರ ಕುಟುಂಬವಾಗಿ ನಮ್ಮ ಕುಟುಂಬದ ಯಜಮಾನನಿಗೆ ಕೇಳುವುದಕ್ಕಾಗಿ ಇಲ್ಲಿದ್ದೇವೆ. He is speaking to us from Psalm 97:10 today. ಕೀರ್ತನೆ 97:10ರಿಂದ ಇಂದು ಆತನು ನಮ್ಮ ಜೊತೆ It ಮಾತನಾಡಲಿದ್ದಾನೆ. says, "You who love the Lord hate evil. ಯೆಹೋವನನ್ನು ಪ್ರೀತಿಸುವವರೇ ಕೆಟ್ಟತನಕ್ಕೆ ಹಾಗೆ ಮಾಡಿರಿ. He protects the souls of his godly ones. ಆತನು ತನ್ನ ಭಕ್ತರ ಪ್ರಾಣವನ್ನು ಕಾಯುತ್ತಾನೆ. He rescues them from the hand of the wicked." ದುಷ್ಟರ ಕೈಯೊಳಗಿಂದ ಅವರನ್ನು ಬಿಡಿಸುತ್ತಾನೆ. It says, when we love the Lord so much, we hate evil. ನಾವು ಕರ್ತನನ್ನು ಬಹಳವಾಗಿ ಪ್ರೀತಿ ಮಾಡಿ ಕೆಟ್ಟತನಕ್ಕೆ ಹಾಗೆ ಮಾಡುವಾಗ We cannot follow evil. ನಾವು ಕೆಟ್ಟತನವನ್ನು ಹಿಂಬಾಲಿಸುವುದಿಲ್ಲ, And that will protect our soul. ಮತ್ತು ಅದು ನಮ್ಮ ಪ್ರಾಣವನ್ನು ಕಾಪಾಡುತ್ತದೆ. So this is the only place where the Lord is asking us to hate something, ಇದು ಒಂದೇ ಸ್ಥಳದಲ್ಲಿ ಯಾವುದೋ ಒಂದು ಹಾಗೆ ಮಾಡಬೇಕೆಂದು ದೇವರು ಹೇಳುತ್ತಿದ್ದಾರೆ. because he hates evil so much. ಯಾಕೆಂದರೆ ಆತನು ಕೆಟ್ಟತನವನ್ನು ಬಹಳ ಹಾಗೆ He ಮಾಡುತ್ತಾನೆ. doesn't want it to be in our lives. ಅದು ನಮ್ಮ ಜೀವಿತದಲ್ಲಿ ಇರಬಾರದೆಂದು ಬಯಸುತ್ತಾನೆ. He knows what it does to us. ಅದು ನಮಗೆ ಏನು ಮಾಡುತ್ತದೆ ಎಂದು ಆತನಿಗೆ ಗೊತ್ತು. In the beginning of the world, when he created man in his image, ಆದಿಯಲ್ಲಿ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಆತನು ಉಂಟು ಮಾಡಿದಾಗ he saw how glorious the life of man was. ಮನುಷ್ಯನ ಜೀವಿತ ಎಷ್ಟು ಮಹಿಮೆಕರವಾಗಿತ್ತು ಎಂದು ಆತನು ನೋಡಿದನು. How man walked so closely with God. ದೇವರೊಂದಿಗೆ ಎಷ್ಟು ನಿಕಟವಾಗಿ ಮನುಷ್ಯನು ನಡೆದನು. How he moved in authority and he was able to rule over the earth. ಅಧಿಕಾರದಲ್ಲಿ ನಡೆದು ಈ ಭೂಮಿಯ ಮೇಲೆ ಆತನು ದೊರೆತನ ಮಾಡುತ್ತಿರುವುದನ್ನು ನೋಡಿದನು. He saw the blessings of God in the life of the man. ಮನುಷ್ಯನ ಜೀವಿತದಲ್ಲಿ ದೇವರ ಆಶೀರ್ವಾದವನ್ನು ನೋಡಿದನು. But at that moment he also saw how sin entered man. ಅದೇ ಕ್ಷಣದಲ್ಲಿ ಮನುಷ್ಯನ ಜೀವಿತದಲ್ಲಿ ಪಾಪ ಹೇಗೆ ಪ್ರವೇಶಿಸಿತು ಎಂದು ನೋಡಿದನು. Because of when man accepted something that is not of God. ಯಾಕೆಂದರೆ ಮನುಷ್ಯನು ದೇವರಿಂದ ಬರದೆ ಇರುವಂತದ್ದನ್ನು ಆತನು ಸ್ವೀಕಾರ ಮಾಡಿಕೊಂಡನು. He desired that fruit ಆ ಹಣ್ಣನ್ನು ಬಯಸಿದನು, which God didn't want him to have. ದೇವರು ಅದು ತಿನ್ನಬಾರದೆಂದು ಬಯಸಿದನು. And he chose disobeying God. ದೇವರಿಗೆ ಅವಿಧೇಯತ್ವವನ್ನು These ಬಯಸಿದನು. acts of sin brought curse in man. ಈ ಪಾಪದ ಕಾರ್ಯಗಳು ಮನುಷ್ಯನಲ್ಲಿ ಶಾಪಗಳು ತಂದವು And it separated him from God. ಮತ್ತು ದೇವರಿಂದ ದೂರ ಮಾಡಿದವು. He saw how man fell from his glory. ಮನುಷ್ಯನು ತನ್ನ ಮಹಿಮೆಯಿಂದ ಹೇಗೆ ಬಿದ್ದನು ಎಂದು ಆತನು ನೋಡಿದನು. And that's why he doesn't want this evil to persist in our life. ಅದಕ್ಕಾಗಿಯೇ ಈ ಕೆಟ್ಟತನ ನಮ್ಮ ಜೀವಿತದಲ್ಲಿ ಇರಬಾರದೆಂದು ಆತನು ಬಯಸುತ್ತಾನೆ. That's why God came in the form of man to give up his life, shed his blood for us and save us from sin. ಅದಕ್ಕಾಗಿಯೇ ದೇವರು ಮನುಷ್ಯನ ರೂಪದಲ್ಲಿ ಆತನು ತನ್ನ ರಕ್ತವನ್ನು ಚೆಲ್ಲಿ ತನ್ನನ್ನೇ ಮನುಷ್ಯರಿಗಾಗಿ ಅರ್ಪಿಸಿಕೊಟ್ಟನು. Through that we could be united with him, always living with him. ಅದರ ಮೂಲಕ ಆತನೊಂದಿಗೆ ಒಂದಾಗಿ ಯಾವಾಗಲೂ ಆತನೊಂದಿಗೆ ಜೀವಿಸುವುದಕ್ಕಾಗಿಯೇ, And through that we could enter into the blessing of God. ಅದರ ಮೂಲಕ ದೇವರ ಆಶೀರ್ವಾದದಲ್ಲಿ ನಾವು ಪ್ರವೇಶ ಮಾಡುವುದಕ್ಕಾಗಿಯೇ He wants us to love the Lord and keep this blessing with us. ಕರ್ತನನ್ನು ಪ್ರೀತಿಸಿ ಆತನ ಆಶೀರ್ವಾದದೊಂದಿಗೆ ಜೀವಿಸಬೇಕೆಂದು ಬಯಸುತ್ತಾನೆ. That's why when Jesus quotes how a young man in the Bible ಅದಕ್ಕಾಗಿ ಯೇಸು ಹೇಳುತ್ತಾರೆ, ಒಬ್ಬ ಯವನಸ್ಥನು ಸತ್ಯವೇದದಲ್ಲಿ who lived in the comforts of his father's house, ತಂದೆಯ ಮನೆಯಲ್ಲಿ ಬಹಳ ಆರಾಮದಾಯಕವಾಗಿದ್ದನು, left it all, ಎಲ್ಲವನ್ನು ಬಿಟ್ಟು ಹೋದನು, grabbed his share of the wealth ಅವನ ಶ್ರೀಮಂತಿಕೆಯ ಪಾಲನ್ನು ತೆಗೆದುಕೊಂಡು ಹೋದನು, to enjoy with his friends at the pleasures of the world. ಲೋಕದ ಭೋಗಗಳನ್ನು ಆನಂದಿಸುವುದಕ್ಕಾಗಿ ತನ್ನ ಸ್ನೇಹಿತರೊಡನೆ ಹೋದನು. He lost all the benefits of his father's house. ತಂದೆಯ ಮನೆ ಎಲ್ಲ ಸೌಲಭ್ಯಗಳನ್ನು ಕಳೆದುಕೊಂಡನು. And those pleasures were only for a ಆ while. ಎಲ್ಲ ಸಂತೋಷ ಭೋಗಗಳು ಸ್ವಲ್ಪ ಕಾಲಕ್ಕಾಗಿ ಮಾತ್ರ When ಇದ್ದವು. the money ran out, those pleasures could not be enjoyed. ಹಣದ ಕಳೆದುಕೊಂಡಾಗ ಆ ಭೋಗಗಳು ಆನಂದಿಸುವುದಕ್ಕೆ ಆಗಲಿಲ್ಲ. His so-called friends left him, ಅವನ ಸ್ನೇಹಿತರೆಲ್ಲರೂ ಬಿಟ್ಟು ಹೋದರು. and he could see the emptiness without being in his father's house. ತಂದೆಯ ಮನೆಯಲ್ಲಿ ಇರದೇ ಇರುವುದರಿಂದ ಖಾಲಿತನವನ್ನು ಅವನು ಅನುಭವಿಸಿದನು. That's what evil brings in our lives. ಅದುವೇ ನಮ್ಮ ಜೀವಿತದಲ್ಲಿ ಕೆಟ್ಟತನ ಮಾಡುತ್ತದೆ. So God says, love me and hate evil. ಅದಕ್ಕಾಗಿ ಕರ್ತನು ಹೇಳುತ್ತಾನೆ, ನನ್ನನ್ನು ಪ್ರೀತಿಸಿರಿ, ಕೆಟ್ಟತನ Stay ಹಾಗೆ in ಮಾಡಿರಿ, my house, ನನ್ನ ಮನೆಯಲ್ಲಿ ಇರಿ, and you can enjoy the richness of my house.
ನನ್ನ ಮನೆಯ ಐಶ್ವರ್ಯ ನೀವು ಆನಂದಿಸಿರಿ. And He protects our soul through that. ಅದರ ಮೂಲಕ ನಮ್ಮ ಪ್ರಾಣ ಆತನು ಕಾಯುತ್ತಾನೆ. Shall we receive this blessing? ಈ ಆಶೀರ್ವಾದ ಹೊಂದಿಕೊಳ್ಳೋಣವೇ? Loving Lord, ಪ್ರೀತಿಯ ಕರ್ತನೆ, You have taught us to love You more than anything in this world. ಈ ಲೋಕದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸುವಂತೆ ನಮಗೆ ಬೋಧಿಸಿದಿ. Give us such a heart right now ಅಂತಹ ಹೃದಯ ಈಗಲೇ ಕೊಡು. that will long for You, ನಾವು ನಿನಗಾಗಿ ಬಯಸುತ್ತೇವೆ, love You and seek after You. ನಿನ್ನನ್ನೇ ಪ್ರೀತಿಸಿ ನಿನ್ನನ್ನೇ ಹುಡುಕುತ್ತೇವೆ. Because of that, let our soul be protected today, Lord. ಅದರ ಮೂಲಕ ಇಂದು ನಮ್ಮ ಪ್ರಾಣ ಕರ್ತನೆ ಕಾಯಲ್ಪಡಲಿ. Let our soul be at peace. ನಮ್ಮ ಪ್ರಾಣ ಸಮಾಧಾನದಲ್ಲಿರಲಿ. Let sin not be able to destroy our soul. ನಮ್ಮ ಪ್ರಾಣ ಪಾಪ ನಾಶ ಮಾಡದಂತೆ ಕಾಪಾಡು. Lord, please keep our soul protected and make us hate anything of evil. ನಮ್ಮ ಪ್ರಾಣ ಸಂರಕ್ಷಿಸಿ ಎಲ್ಲ ಕೆಟ್ಟತನ ಹಗೆ ಮಾಡುವಂತೆ ಮಾಡು. Push away anything of evil pleasures in this world. ಈ ಲೋಕದ ಭೋಗಗಳ ಆನಂದ ಅದು ನಮ್ಮಿಂದ ಅದು ದೂರ ತೆಗೆ. Push away anything that is not of Your will, Lord. ನಿನ್ನ ಚಿತ್ತಕ್ಕೆ ವಿರುದ್ಧವಾದದ್ದನ್ನು ನಮ್ಮಿಂದ ತೆಗೆದು ಹಾಕು ಕರ್ತನೆ. Guard our hearts, Lord. ನಮ್ಮ ಹೃದಯ ಕಾಪಾಡು. Guard our soul, Lord. ನಮ್ಮ ಪ್ರಾಣ ಕಾಪಾಡು. To keep only love for You within us. ನಿನಗೋಸ್ಕರ ನಮ್ಮಲ್ಲಿ ಪ್ರೀತಿ ಉಂಟಾಗುವಂತೆ ಮಾಡು. We receive this blessing, Lord. ಕರ್ತನೆ ಈ ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ. Asking for Your forgiveness ನಿನ್ನ ಕ್ಷಮೆಗಾಗಿ ಕೇಳುತ್ತೇವೆ. for all the evil which we have followed. ಇಲ್ಲಿವರೆಗೆ ಹಿಂಬಾಲಿಸಿದ ಕೆಟ್ಟತನಕ್ಕಾಗಿ Cleanse us, Lord. ಕರ್ತನೆ ನಮ್ಮನ್ನು Take ಶುದ್ಧೀಕರಿಸು. away those pleasures from us forever. ಆ ಎಲ್ಲ ಭೋಗಗಳು ಕರ್ತನೆ ಶಾಶ್ವತವಾಗಿ ತೆಗೆದು ಹಾಕು. Keep us with You. ನಿಮ್ಮೊಂದಿಗೆ ನಮ್ಮ ನೀಡು. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Precious Sister Sangeeta Manohar, along with you, I wish your beloved son Sachin Manohar a happy birthday. ಅಮೂಲ್ಯ ಸಹೋದರಿ ಸಂಗೀತಾ ಮನೋಹರ್ ನಿಮ್ಮೊಂದಿಗೆ ಸೇರಿ ನಿಮ್ಮ ಪ್ರಿಯ ಮಗನಾದ ಸಚಿನ್ ಮನೋಹರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. Sachin, God bless you abundantly according to Jeremiah 32:42. God says, I'll give them all the prosperity I have promised them. ಸಚಿನ್, ಅತ್ಯಧಿಕವಾಗಿ ದೇವರು ನಿನ್ನನ್ನು ಆಶೀರ್ವದಿಸಲಿ. ಯೆರೆಮೀಯ 32:42 ಪ್ರಕಾರ ನಾನು ಮಾಡಿದ ಎಲ್ಲ ಮೇಲನ್ನು ಬರಮಾಡುವೆನು ಎಂದು ವಾಗ್ದಾನ ಮಾಡುತ್ತಾನೆ. Father, bless Sachin with blessings in the job and good health, Lord, and an increase with on every side. ತಂದೆಯೇ, ಸಚಿನ್ಗೆ ಉದ್ಯೋಗದಲ್ಲಿ ಆಶೀರ್ವಾದ ಮತ್ತು ಒಳ್ಳೆಯ ಆರೋಗ್ಯ ಎಲ್ಲಾ ಕಡೆಯಿಂದ ಹೆಚ್ಚಿಸುವಿಕೆ. Sonali have wisdom and great success. ಸೊನಾಲಿಗೆ ಜ್ಞಾನ ಮತ್ತು ದೊಡ್ಡ ಯಶಸ್ವಿ ಉಂಟಾಗಲಿ. Sandeep and Santosh have blessings in their job in the name of Jesus. ಸಂದೀಪ್ ಮತ್ತು ಸಂತೋಷ್ ಅವರ ಉದ್ಯೋಗದಲ್ಲಿ ದೊಡ್ಡ ಆಶೀರ್ವಾದ ಕೊಡು ಯೇಸುವಿನ ನಾಮದಲ್ಲಿ. Mrs. Sangeeta Manohar have financial blessings and good health, Lord. Divinely empower them. In Jesus' name we humbly pray, Lord. ಶ್ರೀಮತಿ ಸಂಗೀತಾ ಮನೋಹರ್ ಅವರಿಗೆ ಆರ್ಥಿಕ ಆಶೀರ್ವಾದ, ಒಳ್ಳೆಯ ಆರೋಗ್ಯ ಮತ್ತು ನಿನ್ನ ದೈವಿಕ ಬಲದಿಂದ ತುಂಬು ಕರ್ತನೇ. ದೀನತೆಯಿಂದ ನಾವು ಪ್ರಾರ್ಥಿಸುತ್ತೇವೆ. Amen. God bless you.